ನಾನೀಗ ಸಿಲ್ಕ್ ಇನ್ಸ್ಟಿಟ್ಯೂಟ್ ಬಳಿ ಇದ್ದೇನೆ. ಗುರಿ ಒಂದೇ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. ಇಲ್ಲಿಂದ ನೇರವಾಗಿ ಮೆಟ್ರೋ ಹಿಡಿದೆ. ಟ್ರಾಫಿಕ್ ಅಂತೂ ನೋ ಚಾನ್ಸ್. ಮೆಟ್ರೋ ಅಂದರೆ ಬೆಂಗಳೂರು ಜನರಿಗೆ ದೇವರ ಕೊಟ್ಟವರ. ಸೊ ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಡೈರೆಕ್ಟ್ ಮೆಜೆಸ್ಟಿಕ್. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಆದರೆ ಸಿಂಪಲ್. ಗ್ರೀನ್ ಲೈನ್ ಚೇಂಜ್ ಮಾಡಿ ನಾಗಸಂದ್ರ ಕಡೆಗೆ, ಅಲ್ಲಿಂದ ದೀಪಾಂಜಲಿ ನಗರ್. ಇಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ತುಂಬ ಹತ್ರ. ನಡೆಯೋದು ಫಿಟ್ನೆಸ್ಸು, ಇಲ್ಲಾಂದರೆ ಆಟೋ. ಬನ್ನಿ ಸರ್ ಅಂತ ಕರೀತಾನೆ ಅಷ್ಟೇ. ಫೈನಲಿ ನಾನೀಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೇನೆ. ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಸ್ಟ್ರೈಟ್ ಅರುಣಾಚಲಂ, ತಿರುವನಮಲೈ. ಟಿಕೆಟ್ ಪ್ರೈಸ್ ಓನ್ಲಿ 222 ಬ್ರೋ. ಚೀಪಾ ಆರ್ ನಾನ್ ಚೀಪಾ? ಸೂಪರ್ ಚೀಪಾ, ನೀವೇ ಹೇಳಿ. ಇಂಪಾರ್ಟೆಂಟ್ ಇನ್ಫೋ ನೋಟ್ ಮಾಡ್ಕೊಳ್ಳಿ ಜಲ್ದಿ. ಬಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 8 ನಿಲ್ಲುತ್ತೆ, ಮಿಸ್ ಮಾಡಬೇಡಿ. ಮತ್ತು KSRTC ಬಸ್ಸು ಸ್ವಲ್ಪ ರೇರು, ಜಾಸ್ತಿ ಇಲ್ಲಿ ಬುಕ್ಕಿಂಗು ಇರುತ್ತೆ KSRTC ಬಸ್ಸು. ಸೊ ನೋಡ್ಕೊಂಡು ಬುಕ್ ಮಾಡ್ಕೊಂಡು ಆನ್ಲೈನಲ್ಲೇ ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಬಟ್ ತಮಿಳ್ನಾಡು ಗೌರ್ಮೆಂಟ್ ಬಸ್ಸು ಅರ್ಧ ಗಂಟೆಗೂ ಒಂದೊಂದು ಇರುತ್ತೆ, 1 ಅವರ್ಗೂ ಒಂದೊಂದು ಇರುತ್ತೆ. ಸೊ ವೇಟಿಂಗ್ ಪ್ರಾಬ್ಲಮ್ ಝೀರೋ. ಓಕೆ ಫ್ರೆಂಡ್ಸ್, ಫೈನಲಿ ಅರುಣಾಚಲಂ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾನು ಸ್ಟೇ ಮಾಡೋಕ್ಕೆ ಹೋಗ್ತಿರೋದು ಅಪ್ಪರ್ ಸ್ವಾಮಿಗಲ್ ಮಠ್ ಅನ್ನೋ ಪ್ಲೇಸ್ಗೆ. ಚೀಪ್ ಆ್ಯಂಡ್ ಬೆಸ್ಟ್ ಆಪ್ಷನ್. ಆದರೆ ಇಲ್ಲಿ ಒಂದು ಸ್ಮಾಲ್ ವಾರ್ನಿಂಗ್. ಬಸ್ ಸ್ಟ್ಯಾಂಡಿಂದ ಆಟೋ ಕೇಳಿದ್ರೆ ಇಲ್ಲಿ ಗಂಟ ಸೀದಾ 200 ಕೇಳ್ತಾರೆ. 1 ಕಿಲೋಮೀಟ್ರು ಇರೋಲ್ಲ ಬ್ರೋ. ಸೊ ವಾಕಬಲ್ ಡಿಸ್ಟೆನ್ಸ್ ಮಾತ್ರ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಬಿಗ್ ಅಲರ್ಟ್ ಏನಂತಂದರೆ, ಇಲ್ಲಿ ರೂಮ್ಸ್ 1 ಡೇಗೆ 1000 ರೂಪೀಸ್ 2000 ರೂಪೀಸ್ ಅಂತ ಹೇಳ್ತಾರೆ. ಸೊ ಸ್ಟ್ರೈಟ್ ಸ್ಕ್ಯಾಮ್. ಪ್ಲೀಸ್ ಕೇರ್ಫುಲ್ಲಾಗಿ ನೋಡ್ಕೊಂಡು ಬುಕ್ ಮಾಡಿ. ಅಪ್ಪರ್ ಸ್ವಾಮಿಗಲ್ ಮಠ ಲೊಕೇಶನ್ ಎಲ್ಲಿದೆ ಅಂತಂದರೆ ವೆರಿ ಸಿಂಪಲ್. ಈಸ್ಟ್ ಗೋಪುರಮಿಂದ ಸ್ಟ್ರೈಟ್ 100 ಮೀಟರ್ ಒಳಗಡೆನೇ ಇದೆ. ಅಪ್ಪರ್ ಸ್ವಾಮಿ ಮಠ ಒಳಗೆ ಬಂದಿದ್ದೀವಿ. ಇಲ್ಲಿ ಸ್ಟೇ ಚಾರ್ಜ್ ಸೂಪರ್ ಸಿಂಪಲ್, ಪರ್ ಪರ್ಸನ್ 100 ರೂಪೀಸ್ ಮಾತ್ರ ಅಷ್ಟೇ ಬ್ರೋ. ನೋ ಹಿಡನ್ ಚಾರ್ಜಸ್. ಮತ್ತು ಲಾಕರ್ ರೂಮ್ ಬೇಕಾ, ಅದಕ್ಕೂ 100 ಎಕ್ಸ್ಟ್ರಾ. ಆದರೆ ಟೆನ್ಷನ್ ಬೇಡ, ನೀವು ರಿಟರ್ನ್ ಕೊಟ್ಟ ಮೇಲೆ 100 ಡೆಪಾಸಿಟ್ ಫುಲ್ ವಾಪಸ್ ಕೊಡ್ತಾರೆ. ಸೊ ನೋ ಲಾಸ್, ನೋ ಸ್ಕ್ಯಾಮ್. ಬೆಳಗ್ಗೆ ಎದ್ದಿದ್ದೀವಿ ಫ್ರೆಂಡ್ಸ್, ಫುಲ್ ಫ್ರೆಶ್ ಅಪ್ ಆಗೋಕ್ಕೆ ರೆಡಿ ಆಗಿ ಹೋಗ್ತಿದ್ದೀನಿ. ಇಲ್ಲಿ ಒಂದು ಸೂಪರ್ ಪಾಯಿಂಟ್ ಏನು ಹೇಳಬೇಕು ಅಂತಂದರೆ, ಬಾಯ್ಸ್ಗೆ ಸಪ್ರೇಟ್ ಬಾತ್ರೂಮ್, ಸ್ನಾನ ಮಾಡೋಕ್ಕೂ ಸಪ್ರೇಟ್ ಪ್ಲೇಸ್, ಗರ್ಲ್ಸ್ಗೂ ಸೇಮ್ ಫುಲ್ ಸಪ್ರೇಟ್ ಸೆಟಪ್. ಅದೇನು ಹೇಳಬೇಕು ಅಂತಂದರೆ, ಫುಲ್ ಕ್ಲೀನ್, ಫುಲ್ ಹೈಜೀನ್, ನೋ ಟೆನ್ಷನ್ ಬಾಸ್. ಕುಡಿಯೋ ನೀರು ಬಗ್ಗೆ ಕೇಳ್ತೀರಾ? ಟೆನ್ಷನ್ ಟೋಟಲಿ ಕ್ಯಾನ್ಸಲ್. ಅವರ ವಾಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿರ್ತಾರೆ. ಈಗ ಮೇನ್ ಪ್ರಾಬ್ಲಮ್ ಹೈಲೈಟ್ ಆಗೋದೇನು ಅಂತಂದರೆ ಚಾರ್ಜಿಂಗ್. ಎಸ್, ಇಲ್ಲಿ ಚಾರ್ಜಿಂಗ್ ಪಾಯಿಂಟು ಇದೆ. ಬಟ್ ಪ್ರಾಬ್ಲಮ್ ಏನಂದರೆ, ತುಂಬ ಜನ ಗುರು ಚಾರ್ಜಿಂಗ್ ಅಂತೂ ಕ್ಯೂ ನಿಂತಿರ್ತಾರೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಫ್ರೆಂಡ್ಸ್, ಬೆಳಗ್ಗೆ ಫುಲ್ ಫ್ರೆಶ್ ಅಪ್ ಆಗಿ ವಿಭೂತಿ ಹಾಕೊಂಡು ರೆಡಿ. ಈಗ ಟೈಮ್ ಏನಂತ, ದರ್ಶನ ಟೈಮ್ ಬಾಸ್. ಈಗ ನಾನು ದೇವಸ್ಥಾನ ಹತ್ರನೇ ಇದ್ದೀನಿ. ಸುತ್ತಮುತ್ತ ಎಲ್ಲ ಚೆಕ್ ಮಾಡಿದೆ. ರೋಡ್ಸು, ಬೋರ್ಡ್ಸು, ಕ್ರೌಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡೌಟ್ ಬಂತು. ಅಂದರೆ ನಾನು ಲೋಕಲ್ ಜನರನ್ನ ಕೇಳಿದೆ, ಅಣ್ಣ ಫ್ರೀ ದರ್ಶನ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಅವರು ಕ್ಲಿಯರಾಗಿ ಹೇಳಿದ್ರು, ರಾಜಗೋಪುರಂ ಕಾಣಿಸ್ತಾ ಇದೆಯಲ್ವಾ, ಅದರ ಪಕ್ಕದ ರೋಡಿಂದ ಎಂಟ್ರಿ ಕೊಟ್ಟರೆ ನೀವು ಡೈರೆಕ್ಟಾಗಿ ಫ್ರೀ ದರ್ಶನ ಲೈನ್ಗೆ ಹೋಗ್ಬೋದು. ಎಸ್ ಬಾಸ್, ಫ್ರೀ ಮೀನ್ಸ್ ಫ್ರೀ. ಇದೇ ಪಾಯಿಂಟಿಂದ ಫ್ರೀ ದರ್ಶನ ಸ್ಟಾರ್ಟ್ ಆಗುತ್ತೆ. ನೋ ಟಿಕೆಟ್, ನೋ ಮನಿ. ಆದರೆ ಟೈಮ್ ಕಡಿಮೆ, ಕ್ರೌಡ್ ಜಾಸ್ತಿ ಅಂದರೆ ಒಂದು ಆಪ್ಷನ್ ಇದೆ. ಅದೇ ಶಿವ VIP ಸ್ಪೆಷಲ್ ಎಂಟ್ರಿ ಟಿಕೆಟ್. ಪ್ರೈಸ್ ಎಷ್ಟು ಅಂತೀರಾ? ಜಸ್ಟ್ 50 ರೂಪಾಯಿ ಮಾತ್ರ. ಅದು ಫ್ರೀ ದರ್ಶನ ಎಂಟ್ರಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ. ಸೊ ಚಾಯ್ಸ್ ನಿಮ್ಮದು. ಟೈಮ್ ಇದ್ದರೆ ಫ್ರೀ ದರ್ಶನ, ಟೈಮ್ ಇಲ್ಲ ಅಂದರೆ 50 VIP. ಮತ್ತು ಎಕ್ಸ್ಟ್ರಾ ಟಿಪ್ ಬಾಸ್, ಮಾರ್ನಿಂಗ್ ಅರ್ಲಿ ಬಂದರೆ ಕ್ರೌಡ್ ಕಡಿಮೆ ಇರುತ್ತೆ. ಫ್ರೆಂಡ್ಸ್, ಈಗ ನಾವು ಸ್ಲೋ ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ ಮೇನ್ ಗರ್ಭಗುಡಿ ಕಡೆಗೆ. ಇಲ್ಲಿ ಮೊದಲೇ ಒಂದು ಇಂಪಾರ್ಟೆಂಟ್ ನೋಟಿಸ್, ಎಲ್ಲ ಕಡೆ ಬೋರ್ಡ್ ಕಾಣಿಸ್ತಾ ಇದೆ, ಕ್ಯಾಮ್ರಾ ನಾಟ್ ಅಲೌಡ್. ಸೊ ಇನ್ಸೈಡ್ ವಿಡಿಯೋ, ಫೋಟೋ ಫುಲ್ ಸ್ಟಾಪ್ ಬಾಸ್. ರೂಲ್ಸ್ ಫಾಲೋ ಮಾಡೋದೇ ಡಿವೋಷನ್. ಈಗ ಈ ಪ್ಲೇಸ್ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಈ ದೇವಸ್ಥಾನ ಅಂದರೆ ಜಸ್ಟ್ ಟೆಂಪಲ್ ಅಲ್ಲ, ಆರ್ಕಿಟೆಕ್ಚರ್ ವಂಡರ್. ಒಳಗಡೆ ನೋಡಿದ್ರೆ ವಾಲ್ಸ್, ಪಿಲ್ಲರ್ಸ್, ಸೀಲಿಂಗ್ಸ್ ಎಲ್ಲವೂ ಸ್ಟೋನ್ ಕಲ್ಚರ್. ಒಂದೊಂದು ಕೆತ್ತನೆಗೂ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಇದೆ. ಅದು ಕೂಡ ಪ್ಯೂರ್ ತಮಿಳ್ ಇನ್ಸ್ಕ್ರಿಪ್ಷನಲ್ಲಿದೆ. ಸ್ಟೋರಿ, ಹಿಸ್ಟ್ರಿ, ಡಿವೋಷನ್ ಎಲ್ಲವೂ ಕಲ್ಲಿನಲ್ಲೇ ಬರೆದಿದ್ದಾರೆ. ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಆದರೆ ಟ್ರಸ್ಟ್ ಮೀ, ಐಸ್ ಕ್ಯಾಮ್ರಾ ಏನ್ ಆಫ್. ಒಳಗೆ ನೋಡಿದ್ರೆ ಇದನ್ನು ಕ್ಯಾಪ್ಚರ್ ಮಾಡಬೇಕಾಗಿತ್ತು ಅನಿಸುತ್ತೆ. ಬಟ್ ರೂಲ್ಸ್ ಆರ್ ರೂಲ್ಸ್. ಈಗ ಮೂಮೆಂಟ್ ಆಫ್ ಟ್ರೂತ್, ದರ್ಶನ ಕಂಪ್ಲೀಟ್ ಅಂತೂ ಫ್ರೆಂಡ್ಸ್, ಆ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ ಮೈ ರೋಮಾಂಚನ, ಫುಲ್ ಪಾಸಿಟಿವ್ ಎನರ್ಜಿ. ವರ್ಡ್ಸ್ ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಅನುಭವಿಸ್ಬೇಕಷ್ಟೆ. ದರ್ಶನ ಆದಮೇಲೆ ಒಂದು ಡೀಪ್ ಸ್ಯಾಟಿಸ್ಫ್ಯಾಕ್ಷನ್ ಬಂದಿತ್ತು, ವರ್ತ್ ಇಟ್ ಅಂದ್ಕೊಳ್ಳಿ, ಅಂತ ಫೀಲ್ ಆಗುತ್ತೆ ನಿಮಗೆ. ಫ್ರೆಂಡ್ಸ್, ದರ್ಶನ ಆಯಿತು. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪೂಜೆ ಏನು ಗೊತ್ತಾ? ಹೊಟ್ಟೆ ಪೂಜೆ. ಇಲ್ಲಿ ಪ್ರಸಾದ ಸಿಸ್ಟಮ್ ಸಿಂಪಲ್ ಬಾಸ್. ಫ್ರೀ ಪ್ರಸಾದ ಅಂತೂ ಏನೂ ಇಲ್ಲ, ನೀವು ಕ್ಯಾಶ್ ಕೊಟ್ಟೆ ತೊಗೋಬೇಕು. ಪ್ರೈಸ್ ಸೂಪರ್ ಬಜೆಟ್.
₹10 ಪೊಂಗಲ್ ಇರ್ಬೋದು, ₹10 ಪುಳಿಯೋಗರೆ ಇರ್ಬೋದು. ಯಾವುದನ್ನು ಬೇಕಾದ್ರೂ ನೀವು ಇಲ್ಲಿ ತೊಗೋಬೋದು. ಇಲ್ಲಾಂದರೆ ಸ್ವೀಟ್ ಪ್ರಸಾದ. ದರ್ಶನ ಪ್ಲಸ್ ಪ್ರಸಾದ ಈಸ್ ಈಕ್ವಲ್ ಟು ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಫ್ರೆಂಡ್ಸ್, ಈಗ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ನಾನು ಹೇಳಿದೆ ಅಲ್ವಾ, ರಾತ್ರಿ ಬಂದಿದ್ದೆ ನಾನು ಸುಮಾರು 2 ಗಂಟೆಗೆ ರೀಚ್ ಆಗಿದ್ದೀನಿ. ಆದರೆ ನಾನು ಬೆಳಗ್ಗೆ ದರ್ಶನ ಮಾಡಿದ್ದೆ 9 ಗಂಟೆಗೆ. ಅಂದರೆ 2 ಗಂಟೆಯಿಂದ 9 ಗಂಟೆವರೆಗೆ ಏನಾಯಿತು, ನಾನು ಎಲ್ಲೋದೆ, ಏನು ಮಾಡಿದೆ? ಅದೇ ಮೇನ್ ಟ್ವಿಸ್ಟ್ ಬಾಸ್, ಅದೇ ಗಿರಿ ದರ್ಶನ. ಆ ಪಾದಯಾತ್ರೆ, 10 ಕಿಲೋಮೀಟ್ರ್ ವಾಕು, ನೈಟ್ ವೈಬು, ಅರ್ಲಿ ಮಾರ್ನಿಂಗ್ ಎನರ್ಜಿ, ಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಅದು ಹೇಗಿರುತ್ತೆ, ಎಷ್ಟು ಟೈಮ್ ತೊಗೊಳುತ್ತೆ, ಬಿಗಿನರ್ಗೆ ಪಾಸಿಬಲ್ನಾ, ಇವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಯಾರು ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಹೊಡೆದು ನೆಕ್ಸ್ಟ್ ವೀಡಿಯೋಗೆ ರೆಡಿಯಾಗಿರಿ. ಥ್ಯಾಂಕ್ ಯು.